ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನದ ಆತಂಕ ಕೂಡ ಇದ್ದೇ ಇದೆ. ಚುನಾವಣೆ ಪ್ರಕ್ರಿಯೆ ಮುಗಿದ ಬೆನ್ನಲ್ಲೇ ಕ್ರಾಸ್ ವೋಟಿಂಗ್ನ ಭೀತಿ ಕೂಡ ಈಗಾಗಲೇ ಪಕ್ಷಗಳಲ್ಲಿ ಕಾಣಿಸ್ತಾ ಇದೆ. ಬಿಜೆಪಿ ಮತ್ತು ಜೆಡಿಎಸ್ಗೆ ಅದರಲ್ಲೂ ಅಡ್ಡ ಮತದಾನದ ಭೀತಿ ಇದೆ. ಯಾಕಂದರೆ ದೋಸ್ತಿಗಳಿಂದಲೇ ಕ್ರಾಸ್ ವೋಟಿಂಗ್ ಆಗಬಹುದು ಅನ್ನುವಂಥದ್ದು ಎಲ್ಲ ನಿರೀಕ್ಷೆಗಳಿದ್ದೇ ಇದೆ. 3 ಜನ ಅಥವಾ 4 ಮಂದಿ ಕ್ರಾಸ್ ವೋಟಿಂಗ್ ಮಾಡಿದ್ರು ಕೂಡ ಏನು ಅಚ್ಚರಿ ಇಲ್ಲ ಅಂತ. ಆಲ್ಮೋಸ್ಟ್ ನೇಮ್ಸ್ ಕೂಡ ಗೊತ್ತಾಗಿದೆ. ಈಗ ಶಿವರಾಮ್ ಹೆಬ್ಬಾರ್ ಅವರಾಗಿರಲಿ ಅಥವಾ ಎಸ್ ಟಿ ಸೋಮಶೇಖರ್ ಆಗಲಿ ಅವರು ಬಹಿರಂಗವಾಗಿ ಹೇಳಿದ್ದಾರೆ. ಅಂದರೆ ಅವ್ರ ಬಗ್ಗೆ ನಿಲುವು ಗೊತ್ತಿದೆ. ಅವ್ರು ಬಿಜೆಪಿಗೆ ವೋಟ್ ಹಾಕಲ್ಲ, ಕಾಂಗ್ರೆಸ್ಸಿಗೆ ಕ್ರಾಸ್ ವೋಟಿಂಗ್ ಆಗುತ್ತೆ. ಇನ್ನು ಭಾಳ ಮುಖ್ಯವಾಗಿರುವಂಥದ್ದು ಜಿ ಟಿ ದೇವೇಗೌಡರು ಏನು ಮಾಡ್ತಾರೆ. ಜಿ ಟಿ ದೇವೇಗೌಡರು ಬಿಜೆಪಿ ಜೊತೆಗೆ ಹೋಗೋದಕ್ಕೆ ಅವ್ರಿಗೂ ಒಲವಿಲ್ಲ. ಸೊ ಹಾಗಾಗಿ ಇತ್ತ ಗೋವಿಂದರಾಜು ಅವರಿಗೂ ಅವರು ವೋಟ್ ಹಾಕಬೇಕು. ಗೋವಿಂದರಾಜು ಗೆಲ್ಲಲ್ಲ ಅನ್ನುವಂಥದ್ದೇನಾದರೂ ಅವ್ರ ಮನಸ್ಸಿನಲ್ಲಿದ್ದು ಅದನ್ನು ಯಾಕೆ ನಾನು ವೋಟ್ ವೇಸ್ಟ್ ಮಾಡ್ಕೊಳ್ಳಿ ಅಂತೇಳಿ ಕಾಂಗ್ರೆಸ್ ಕಡೆ ಅವರೇನಾದರೂ ಅಡ್ಡ ಮತದಾನ ಮಾಡಿದಾರ ಗೊತ್ತಿಲ್ಲ. ಇನ್ನೂ ಕೂಡ ಅದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಕ್ಲಾರಿಟಿ ಅಂತೂ ಇಲ್ಲ. ಬಟ್ ಅಡ್ಡ ಮತದಾನ ಆಗತ್ತೆ ಅನ್ನುವಂಥದ್ರ ಬಗ್ಗೆ ಅಂತೂ ಈಗಾಗಲೇ ಚರ್ಚೆಗಳು ಆರಂಭವಾಗಿದೆ. ಇನ್ನು ಬಿಜೆಪಿಯಿಂದ ಉಚ್ಚಾಟಿತ ಯತ್ನಾಳ್ ಅವರು ಈಗಾಗಲೇ ಅವ್ರು ಕ್ಲಿಯರ್ ಮಾಡಿದರೆ ಇಲ್ಲ ನನ್ನ ವೋಟ್ ಯಾವಾಗಲೂ ಬಿಜೆಪಿಗೆ, ನಾನು ಬಿಜೆಪಿ ಪರವಾಗಿರ್ತೀನಿ ಅಂತ. ಇನ್ನು ಜನಾರ್ದನ್ ರೆಡ್ಡಿ ಕೂಡ ಈಗಾಗಲೇ ಕ್ಲಿಯರ್ ಮಾಡಿದ್ದಾರೆ, ಅವರು ಕೂಡ ಬಿಜೆಪಿಗೆ ವೋಟ್ ಹಾಕ್ತಾರೆ ಅಂಥೇಳಿ. ಇನ್ನು ಉಳಿದಂಥದ್ದು ಈಗ ಕಾಂಗ್ರೆಸ್ ಕಡೆಯಿಂದ ಅಡ್ಡ ಮತದಾನ ಆಗುವಂಥದ್ದು ಆಲ್ಮೋಸ್ಟ್ ಕಷ್ಟ ಸಾಧ್ಯ ಇಲ್ಲ ಅಂತಲೇ ಎಲ್ಲರೂ ಕೂಡ ಈಗ ಹೇಳ್ತಾ ಇದ್ದಾರೆ. ಯಾಕಂದರೆ 4 ಅಭ್ಯರ್ಥಿಗಳೇನಿದ್ದಾರೆ ಅವರಂತೂ ನಿರಾಯಾಸವಾಗಿ ಗೆಲುವನ್ನು ದಾಖಲಿಸ್ತಾರೆ. 120 ಮತಗಳು ಆರಾಮಾಗಿ ಸಿಗುತ್ತೆ, ಯಾಕಂದರೆ ಕಾಂಗ್ರೆಸ್ಗಿರುವಂತಹ ಬಲ. ಸೊ ಈಗಾಗಲೇ ದರ್ಶನ್ ಪುಟ್ಟಣಯ್ಯ ಅವರ ಒಂದು ಸ್ಥಾನವನ್ನು ಸೇರಿಸ್ಕೊಂಡಂತೆ. ಇನ್ನು ಕ್ರಾಸ್ ವೋಟಿಂಗ್ ಬಗ್ಗೆ ನಾವೀಗೇನು ಹೆಬ್ಬಾರ್ ಮತ್ತು ಎಸ್ ಟಿ ಎಸ್ ಅವ್ರದ್ದು ಹೇಳಿದ್ವಿ, ಅವರು ಜೊತೆಗೆ ಪಕ್ಷೇತರರು ಇವರೆಲ್ಲರ ಬೆಂಬಲದಿಂದ 140 ಸ್ಥಾನಗಳು ಅಬಾಧಿತವಾಗಿದೆ ಈಗ ಕಾಂಗ್ರೆಸ್ ಜೊತೆಗೆ. ಸೊ ಹಾಗಾಗಿ ಅದರಲ್ಲಿ 120 ಸ್ಥಾನಗಳು 4 ಜನ ಅಭ್ಯರ್ಥಿಗಳೇ ಗೆಲ್ಲೋದಕ್ಕೆ ಸಾಕು. ಇನ್ನು ಕೊನೆ ಹಂತದಲ್ಲಿ JDS ಲೆಕ್ಕಾಚಾರ ಉಲ್ಟಾಪಲ್ಟ ಆಗತ್ತಾ? ಬಿಜೆಪಿಯಿಂದ JDSಗೆ ನಿರೀಕ್ಷಿತ ಮತಗಳು ಬಂದಿಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. JDS ಕನಿಷ್ಠ 24 ಮತ ಬರುತ್ತೆ ಅಂಥೇಳಿ ಲೆಕ್ಕಾಚಾರ ಇತ್ತು. ಆದರೆ ಸದ್ಯದ ಮಾಹಿತಿ ಪ್ರಕಾರ JDSಗೆ ಬರೀ 18ರಿಂದ 20 ಮತಗಳು ಬಂದಿರಬಹುದು ಅಂತ ಹೇಳ್ತಾ ಇದ್ದಾರೆ. 18 JDSನ ಮತಗಳು 18, ಇನ್ನೆರಡು ಯಾರು ಹಾಕಿದರೆ ಬಿಜೆಪಿಯಲ್ಲಿ ಅನ್ನುವಂಥದ್ದನ್ನು ನೋಡಬೇಕು. ಅದು ಹೇಗೆ ಯಾವಾಗ ಗೊತ್ತಾಗತ್ತೆ ಅಂತೇಳಿ. ಬಟ್ ಇಷ್ಟೇ 18ರಿಂದ 20 ಬಂದಿರ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ಗೆಲುವಿಗೆ ಇನ್ನೂ 30 ಮತಗಳು ಬೇಕಾಗತ್ತೆ. ಇನ್ನು 10 ಶಾರ್ಟೇಜ್ ಇದ್ದಿಂದಾಗಿ ಅವ್ರು ಗೆಲ್ಲೋದು ಕಷ್ಟ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಆನ್ ದ ಅದರ್ ಹ್ಯಾಂಡ್ ಮತ್ತೆ ಕಾಂಗ್ರೆಸ್ಗೂ ಕೂಡ ತಮ್ಮ 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಪ್ರಕಾಶ್ ಅವರನ್ನು ಗೆಲ್ಲಿಸ್ಕೊಳ್ಳೋದಕ್ಕೂ ಕೂಡ ಇವ್ರಿಗೂ ಮತಗಳ ಒಂದು ಶಾರ್ಟೇಜ್ ಇದ್ದೇ ಇದೆ. ಬಟ್ ಅಡ್ಡ ಮತದಾನ ಆಗಬಹುದು ಅನ್ನುವಂಥದ್ದು ಕಾಂಗ್ರೆಸ್ಗಿರುವಂಥ ಒಂದು ಭರವಸೆ.